ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಸ್ಮಯ ನಡೆಯೋದಕ್ಕೆ ಇದೇನು ಕೆಲವೇ ಕ್ಷಣಗಳ ಬಾಕಿ ಇದೆ. ಸಮಯ 4:45. 5 ಗಂಟೆಯಿಂದ ಕೌಂಟ್ ಡೌನ್ ಶುರುವಾಗುತ್ತೆ. 2 ನಿಮಿಷಗಳ ಕಾಲ ಸೂರ್ಯ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತ ಆ ಗಳಿಗೆಯನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಭಕ್ತರು ಕಾಯ್ತಿದ್ದಾರೆ. ದೇವಸ್ಥಾನದ ಒಳಗಡೆ ಗರ್ಭಗುಡಿಯ ಹತ್ರ ಪ್ರವೇಶ ಇಲ್ಲದೆ ಇದ್ರೂ ಕೂಡ ಹೊರಗಡೆ LED ಸ್ಕ್ರೀನ್ ಅನ್ನ ಹಾಕಿದ್ದಾರೆ. ಆ ಸ್ಕ್ರೀನ್ ನ ಮೂಲಕವೇ ಈ ಕೌತುಕವನ್ನ ಜನ ಕಣ್ತುಂಬಿಸ್ಕೋಬಹುದು. ನೇರ ಪ್ರಸಾರದ ದೃಶ್ಯ ಈಗ ನೀವು ನೋಡ್ತಾ ಇರೋದು ಲೈವ್ ದೃಶ್ಯ. ಇದು ಸೂರ್ಯ ರಶ್ಮಿ ಇನ್ನೇನು ಶಿವಲಿಂಗವನ್ನ ಸ್ಪರ್ಶ ಮಾಡೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಪೂಜೆ ಪುನಸ್ಕಾರಗಳು ಸ್ಥಳದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಗುರುಜಿ, ಈಗ ಏನ್ ನಡೆಯುತ್ತೆ ಅಲ್ಲಿ? ಅಂದ್ರೆ ಇನ್ನೊಂದು 15 ನಿಮಿಷ ಇದೆ ಸೂರ್ಯನ ರಶ್ಮಿ ಶಿವಲಿಂಗ ಸ್ಪರ್ಶ ಮಾಡೋದಕ್ಕೆ. ನಾನು ನೋಡಿದ ಹಾಗೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶ ಮಾಡೋ ಸಮಯದಲ್ಲಿ ಆ ಸೂರ್ಯ ರಶ್ಮಿ ತುಂಬಾ ಪ್ರಖರವಾಗಿರುತ್ತೆ ಅನ್ನೋ ಕಾರಣಕ್ಕೆ ಎಳನೀರಿನ ಅಭಿಷೇಕ ಮಾಡ್ತಾರೆ ಅಂತ. ಬಟ್ ಅದಕ್ಕೂ ಮುಂಚಿತವಾಗಿ ಏನು ಅಭಿಷೇಕ ನಡೆಯುತ್ತೆ? ಸಾಧಾರಣವಾಗಿ ಅಭಿಷೇಕ ಕಲಶ ಸ್ಥಾಪನೆ ಏನು ಮಾಡಿರ್ತಾರೆ ಅದೆಲ್ಲ ನಡೆಯುತ್ತೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಪಂಚಾಮೃತ ಸ್ನಾನ ಎಲ್ಲ ಬೇಗ ಮುಗಿಸ್ಬಿಡ್ತಾರೆ. ಅದಾದ ಮೇಲೆ ಕೊನೆಗೆ ಮಾಡ್ತಕ್ಕಂಥದ್ದು ಕಲಶ ಸ್ಥಾಪನೆ ಮಾಡಿರ್ತಕ್ಕಂಥ ತೀರ್ಥಗಳು ಮಾತ್ರ. ಶಂಖಸ್ನಾನ, ಕುಂಭಸ್ನಾನ ಎಲ್ಲ ಮಾಡಿಸ್ತಾ ಇರ್ತಾರೆ. ಆ ನೀರಿನಲ್ಲಿ ಕೊನೆಗೆ ತೀರ್ಥ ಒಳಗೆ ನೀವು ಹೇಳ್ದಾಗ ಎಳ್ನೀರು, ಕೆಲವರೆಲ್ಲ ಎಳ್ನೀರು ಕೊಟ್ಟಿರ್ತಾರೆ. ಹಾಲು ಗೀಲು ಎಲ್ಲ ಈ ಸಮಯಕ್ಕೆ ಹಾಕಲ್ಲ, ಬರೀ ಎಳ್ನೀರು ಮಾತ್ರ. ಈಶ್ವರ ದೃಶ್ಯ ಎಲ್ಲ ಆಗೋಗಿ ಈಶ್ವರ ಸ್ಪರ್ಶ ಮಾಡಿ ಹೊಟ್ಟೋದ್ಮೇಲೆ ಒಂದು ಗ್ರಹಣದ ವಾತಾವರಣ ಅಂತ, ಆಮೇಲೆ ಶುದ್ಧೀಕರಣ ಮಾಡಿ ಈಶ್ವರನ ಮತ್ತೆ ಶುದ್ಧೀಕರಣ, ಪುನಃ ಸ್ನಾನಂ ಸಮರ್ಪಯಾಮಿ ಅಂತ ಅವಾಗ ರುದ್ರಾಭಿಷೇಕ ಮಾಡ್ತಾರೆ. ಆಮೇಲೆ ಜನಕ್ಕೆ ಅಲಂಕಾರ ಮಾಡಿ ಅವ್ನಿಗೊಂದು ಮಹಾಮಂಗಳಾರತಿ ಮಾಡಿ ಎಲ್ಲರ ಕೊಡ್ತಕ್ಕಂಥದ್ದು. ಹತ್ರದಲ್ಲಿದ್ದವ್ರಿಗೆ ಮಹಾಮಂಗಳ ಸಿಗುತ್ತೆ, ಕೆಲವರು ದೂರದಲ್ಲಿ ಇದ್ದವ್ರು ಇಲ್ಲ ಅಂತ ಹಿಂಗೆ ಅನ್ಕೋಬೇಕು ಅಂತ. ಸೊ ಏನಂದ್ರೆ ಇದು ವಿಶೇಷ ಅಂದ್ರೆ ಮಾರ್ಕಂಡೇಯ ಪುರಾಣದಲ್ಲಿ ಇರ್ತಕ್ಕಂಥ ಉಲ್ಲೇಖನ ಏನು ಅಂತ ಹೇಳಿದ್ರೆ, ಸೂರ್ಯನಿಗೆ ಇರ್ತಕ್ಕಂಥ ಕರ್ಮಗಳಲ್ಲಿ ಒಂದಲ್ಲ ಒಂದು ಕ್ಷೇತ್ರಕ್ಕೆ ಹೋದ ಪರಿವರ್ತನೆ ಅಂತ. ಈಗ ಸೌರಾಷ್ಟ್ರ ಸೋಮನಾಥಂಚ, ಆ ಸೋಮನಾಥನಿಗೆ ಚಂದ್ರ ಬಂದು ಇದೇ ರೀತಿ ಪೌರ್ಣಮಿ ದಿವಸ ಬೀಳ್ತಾ ಇದ್ರು ಅಂತ. ಅದನ್ನ ದೃಶ್ಯಪೂರ್ವಕವಾಗಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಿರ್ತಕ್ಕಂಥದ್ದು. ಸೊ ಅದಕ್ಕೆ ಏನ್ ಮಾಡಿದ್ರು, ಯಾರ್ಯಾರು ದಿರ್ದವರೆಲ್ಲ ಬಂದು ಹೊಡೆದು ಬಿಸಾಕ್ಬಿಟ್ಟು ಹೋಗಿದ್ರು, ಪುನರ್ಜೀರ್ಣೋದ್ಧಾರ ಮಾಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಸೌರಾಷ್ಟ್ರದಲ್ಲಿ ಇರ್ತಕ್ಕಂಥ ಸೋಮನಾಥನ ಚಂದ್ರನ ಮುಖಾಂತರ ಪರಿವರ್ತನೆ. ಅದಕ್ಕೆ ಚಂದ್ರದೋಷ ಯಾರಾದ ಪರಿವರ್ತನೆ, ಅಲ್ಲಿ ಚಂದ್ರ ಒಂದು ಪೌರ್ಣಮಿ ದಿವಸ ಬೀಳ್ತಾನೆ, ಬಹಳ ವಿಶೇಷ. ಸೊ ಅದಕ್ಕೋಸ್ಕರ ಸಮುದ್ರ ತೀರದಲ್ಲಿ ಬರ್ತಕ್ಕಂಥ ಅಂತ ಒಂದು ಚಂದ್ರದೋಷ ಪರಿವರ್ತನೆ ಆ ಕ್ಷೇತ್ರ. ಸೊ ಅದೇ ರೀತಿ ಸೂರ್ಯನಿಗೆ ಏನಾದರೂ ದೋಷವಿದ್ದರೆ ಮಾರ್ಕಂಡೇಯ ಪುರಾಣದಲ್ಲಿ ಹೇಳೋದ್ರಿಂದ ಗೌತಮ್ ಋಷಿ ತಪಸ್ಸು ಮಾಡಿರತಕ್ಕಂಥ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ರಲ್ಲಿ ಇಲ್ಲಿ ಯಾರಾದರೂ ಬಂದ್ರೆ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಇದಕ್ಕೆ. ಸೊ ಇದರಲ್ಲಿ 3 ಕಾಶಿ ಅಂದ್ರೆ ಎಲ್ಲಿ 3 ನದಿ ಸೇರೋದು ಅದನ್ನು ಕಾಶಿ ಅಂದ್ಬಿಡ್ತಾರೆ. ಎಲ್ಲಿ 3 ನದಿ ಸೇರೋ, ಇವತ್ತು ನೋಡು ತಿರುಮಕೂಡಲು ಹೋಗ್ತೇವೆ, ಟಿ ನರಸೀಪುರ, ಅದು ಕಾಶಿ ಕ್ಷೇತ್ರ, ದಕ್ಷಿಣ ಕಾಶಿ ಅಂತೀವಿ. ಯಾಕೆಂದ್ರೆ 3 ಕಾವೇರಿ, ಸ್ಫಟಿಕ ಸರೋವರ ಮತ್ತೆ ಪೂರ್ತಿಯಾಗಿರ್ತಕ್ಕಂಥ ಕಪಿಲಾ ನದಿ, ಈ 3 ಸೇರಿದ್ರೆ ಒಂದು ನದಿ. ಇಲ್ಲೂ ಅಷ್ಟೇ ಗುಪ್ತಗಾಮಿನಿ ಒಬ್ಳು ಇರ್ತಕ್ಕಂಥ ಒಳಗಿಂದ ಬರ್ತಕ್ಕಂಥ ಅಮ್ಮನವ್ರ ಕಾಲಿಂದ ಬರ್ತಾಳೆ. ಒಂದು ಗಂಗೆ ಶಿವಗಂಗೆಯಿಂದ ಬಂದಿರತಕ್ಕಂಥದ್ದು, ಇನ್ನೊಂದು ವೃಷಭಾತಿ ಹೋಗಕ್ಕೆ ಮೊದಲು ಒಂದು ಗಂಗೆ ಅಲ್ಲಿ ನಿಂತೋಗಿದೆ. ಆದರೆ ಈಗೆಲ್ಲ ಮನೆಗಳೆಲ್ಲ ಕಬಳಿಸ್ಕೊಂಡು ಸುತ್ತಮುತ್ತಲೆಲ್ಲ ಆಗೋಗಿರೋದ್ರಿಂದ ಅದು ಎಲ್ಲಿದೆ ಪಾತೆಯನ್ನು ಹೂಣ್ಕೊಂಡ್ಬಿಟ್ಟಿರೋದು ಗೊತ್ತಿಲ್ಲ. ಆದರೆ 3 ನದಿ ಬರ್ತಾ ಇತ್ತು. ಆ ನದಿ ಹೋಗುವಾಗ ಬರುವಾಗ ಜಾಸ್ತಿ ವಾಸನೆ ಇರ್ತಿರಲ್ಲ ಯಾರೋ ಅಲ್ಲಿ ಹೋಗಿದಾಗ. ಆ ಅಭಿಷೇಕದ ನೀರು ಗಂಗೆ ಬಂದು ಈಶ್ವರನ ತಾನೇ ಸೋಕ್ತಿದ್ಲು. ಅಂದ್ರೆ ಅಷ್ಟು ನೀರು ಬರ್ತಿತ್ತು ಆ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಅಂತ ಹೇಳೋರು. ಈಗೆಲ್ಲ ಪಾಪ ಆಗ್ತಾ ಇಲ್ಲ. ಸೊ ಆ ನೀರು ಮೇಲ್ಗಡೆ ಬರ, ನೀನು ನಡ್ಕೊಂಡೋದ್ರಿಗೆ ಜೂಷಾರು, ಜಾರ್ಕೆ ಅಂತ 3 ಗ್ರಂಥಗಳು ನೋಡ್ಬೋದು. ಆ ಕಡೆ ಕಾಳಬೇರಿನ ಹಿಂದೆ, ದುರ್ಗಾ ಹಿಂದೆ, ಈ ಕಡೆ ಇರತಕ್ಕಂಥ ಕಪಿಲಾ ಪರಿವರ್ತನೆ. ಸೊ ಈ 3 ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥ ಈ ಗವಿಗಂಗಾಧರೇಶ್ವರನ ಈಗ ಒಂದು ಶುದ್ಧೀಕರಣ ಮಾಡಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊತಾರೆ. ಇದು ಪ್ರತಿ ವರ್ಷ ಆಗ್ತಕ್ಕಂಥದ್ದು. ಬಟ್ ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದೆಲ್ಲ ವಿಶೇಷತೆ. ಆಮೇಲೆ ಈ ಅಭಿಷೇಕದ ನೀರು ಏನು ಸ್ಮರಣೆ ಮಾಡ್ತಾರೆ, ಅದಾದ ಮೇಲೆ ಸೂರ್ಯಕಾಂತಿ ಏನು ಬೀಳುತ್ತೆ, ಅವನ ಕರ್ಮಾನುಸಾರ ಏನು ಬರ್ತಾನೆ ಅವನು ಪೂಜೆ ಮಾಡಿ ಶಿವನಿಗೆ ಹೋಲಿಸ್ಕೊಳ್ತಕ್ಕಂಥದ್ದು. ಹಾಗೆ ನಿಮಗೆ ಸೂರ್ಯ ಎಲ್ಲೆಲ್ಲಿ ಬರ್ತಾನೆ, ಸೂರ್ಯನಿಗೆ ಸಂಬಂಧಪಟ್ಟಿರೋ ಪೋರ್ಟ್ಫೋಲಿಯೋನ ಜ್ಞಾಪಕ ಇಟ್ಕೊಳ್ಳಿ. ಕಣ್ಣು, ಅಬ್ಬಾಡ ಈ ನೀರು ನಾವು ಸ್ವೀಕರಿಸ್ತಾ ಇದ್ರೆ ಕಣ್ಣು ನೋವುಗಳು ಹೋಗುತ್ತೆ. ಸೂರ್ಯ ಆರೋಗ್ಯ, ಹಾರ್ಟ್ ಬಾಬಾ, ಸೊ ಹಾರ್ಟ್ ಪ್ರಾಬ್ಲಮ್ಗಳು ಹೋಗುತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಶುಕ್ರ ದೋಷದಂದರೆ ಶುಕ್ರ ಆದಿತ್ಯ ಸಂಧಿ ಅಂತ ಕರಿತೀವಿ. ತಂದೆಗೆ ಏನಾದರೂ ಹಾರ್ಟ್ ಅಟ್ಯಾಕ್ ಅಂತ ತಾಯಿ ಹೆಣ್ಣು ಮಕ್ಕಳಿಂದ ಬರ್ತಕ್ಕಂಥದ್ದು ತಂದೆಗೆ ಗ್ಯಾರಂಟಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅಂದರೆ ಶುಕ್ರ ನೀಚವಾಗಿ ನೋಡ್ತಾನೆ. ಸೊ ಅದು ಯಾವ ವಯಸ್ಸಿಗೆ ಬರುತ್ತೆ ಗೊತ್ತಿಲ್ಲ, ಹೆಣ್ಣು ಮಕ್ಕಳು ಬೆಳೀತಾ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಶುಕ್ರ ಆದಿತ್ಯ ಸಂಧಿ ಮಾಡಿಸ್ಕೊಳ್ತೀವಿ. ದೂರಗಳಲ್ಲಿ ಇದನ್ನ ಶುಕ್ರ ದೋಷವನ್ನು ತಳ್ಳಿದಾಗ ಹೆಣ್ಣು ಮಕ್ಕಳಿಗಾಗಿರ್ತಕ್ಕಂಥ ದೊಡ್ಡ ಹೆಣ್ಮಗಳಿಗೂ, ಹೆಣ್ಮಕ್ಳು 2 ಹೆಣ್ಮಕ್ಳು, ಕೆಲವರು ಸಾಲಾಗಿ 5 ಹೆಣ್ಮಕ್ಳು ಇರ್ತಾರೆ. ಸೊ ಆ ಟೈಮ್ ನಾನು ಮೊದಲೇ ಹೇಳ್ಬಿಡ್ತೀನಿ, ಮಗುಗೆ 5 ವರ್ಷ ಆಗ ಹೆಣ್ಮಕ್ಳಾದ ತಕ್ಷಣ ಶುಕ್ರಾದಿ ಸಂಧಿ ಮಾಡಿಸ್ಕೊಳ್ಳಿ ಅಂತ. ಸೊ ಆ ಸಂದಿಗ್ಧ ಕಾಲಗಳು ಶುಕ್ರ ಪರಿವರ್ತನೆ. ಆಮೇಲೆ ಶುಕ್ರ ಸೂರ್ಯನಿಗೆ ಯಾವ ಕಾಲಕ್ಕೂ ಅವನೇನು ಮಾಡ್ತಾನೆ, ಪ್ಯಾರಲಲ್ ಸ್ಟ್ರೋಕ್. ಅದಕ್ಕೆ ಶುಕ್ರನಿಗೆ ಅವನು ಶತ್ರು ಅಂತ ಕರಿತೀವಿ. ಅದಕ್ಕೆ ನೀವೇನು ಮಾಡಬೇಕು, ಮದುವೆ ಆಗದಿದ್ದವರು, ಸ್ಟ್ರೋಕ್ ಹೊಡಿತಕ್ಕಂಥ ಈ ಥರದ ಅಭಿಷೇಕದ ಗೌತಮ್ ಋಷಿ ಪೂಜೆ ಮಾಡಿರ್ತಕ್ಕಂಥ ಮಾರ್ಕಂಡೇಯ ಪುರಾಣದಲ್ಲಿ ಇರ್ತಕ್ಕಂಥ ಗುಹೆ ಒಳಗೆ ಶನೇಶ್ವರನು ಕರ್ಮವನ್ನು ಕಳಿತಕ್ಕಂಥ ಈ ಕ್ಷೇತ್ರದಲ್ಲಿ ಆ ನೀರನ್ನು ಅವನಿಗೆ ಅಭಿಷೇಕ ಮಾಡೋರು. ಅದಕ್ಕೆ ನಾನು ಒಂದ್ಸಲಿ ಸೋಮಶೇಖರ ದೀಕ್ಷಿತಗೆ ಹೇಳ್ತೀನಿ, ನೀವು ದೇವ್ರಿಗೆ ಅಭಿಷೇಕ ಮಾಡೋ ನೀರು 101 ರೂಪಾಯಿ ಇಸ್ಕೊಳ್ಳಿ, 51 ರೂಪಾಯಿ ಇಸ್ಕೊಳ್ಳಿ, ಹೊರಗಡೆ ಜನಕ್ಕೆ ನಿಲ್ಲಿಸ್ಬಿಟ್ಟು ಇವ್ನಿಗೆ ಹಾಕಿರೋ ಅಭಿಷೇಕದ ನೀರನ್ನ ಜನದ ಮೇಲೆ ಸುರಿರಿ, ಎಷ್ಟೇ ಆಗಲಿ ಪರವಾಗಿಲ್ಲ. ಆ ಸುರಿದಾಗ ಅಮಾವಾಸ್ಯೆಗೋ
ಪೌರ್ಣಮಿಗೋ ಭಾನುವಾರವೋ ಅದನ್ನು ಮಾಡಿದಾಗ ಅವ್ರಿಗಿರ್ತಕ್ಕಂಥ ದೋಷಗಳೂ ಹೋಗುತ್ತೆ. ಇದು ಬಹಳ ವಿಶೇಷ. ಅದು ಮಾಡತಕ್ಕ ಪದ್ಧತಿ ಕೆಲವು ಇರುತ್ತೆ, ಕೆಲವರು ಮಾಡಲ್ಲ. ಸೊ ಇದೆಲ್ಲ ಮಾಡಿದಾಗ ಇಂತಿಂಥ ರಹಸ್ಯ ಹೀಗೆ ಇರಬೇಕು ಅನ್ನೋದಿದೆ. ಆಮೇಲೆ ಈಗ 5:05 ಆಗತ್ತೆ, ಕ್ಷಣ ಮಾತ್ರ ಅಂತ ಇರ್ತೀವಿ, ಹೇಳಕ್ಕಾಗಲ್ಲ. ಅಷ್ಟೊಂದು ನಾವು ಮಾತಾಡ್ತಿದ್ದಾಗ ಅಯ್ಯೋ ಆ ಕ್ಷಣ ಹೊಟ್ಟೋಗ್ತಾ ಇರ್ಬೋದು. ಆಮೇಲೆ ಅದು ಫಸ್ಟ್ ನಂದಿಯ ಸ್ಪರ್ಶ ಬಾಲದ ಮೇಲೆ ಮಾಡ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಶಿವನಿಗೂ ನಂದಿಗೂ ಮಧ್ಯ ಬರಬಾರದು ಅಂತ ಅದಕ್ಕೆ ಹೇಳೋದು. ನಂದಿಯ ಸ್ಪರ್ಶ, ಅದಾದ್ಮೇಲೆ ಕೊಂಬಿನ ಮೇಲೆ ಸ್ಪರ್ಶ, ಆಮೇಲೆ ಹೊಸಲ್ ಸ್ಪರ್ಶ, ತದನಂತರ ಶಿವನ ಸ್ಪರ್ಶ. ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.